आपली गुळपापडी कर्नाटकमध्ये कन्नडमध्ये पोहोचूयात. ಗೂಳು ಅಟ್ರೆ ಬೆಲ್ಲ. ಬೆಲ್ಲ ಮತ್ತು ಗೋಧಿ ಹುಡಿಯಿಂದ ಮಾಡುವ ಮಹಾರಾಷ್ಟ್ರೀಯನ್ ಪಾರಂಪರಿಕ ಸ್ವೀಟ್. ಹೇಗೆ ಮಾಡೋದು ನೋಡುವ ಬನ್ನಿ. ಗೂಳ್ ಪಾಪಡಿ ಮಾಡಲಿ ನಮಗೆ 1 ಗಿಣ್ಣಲು ತುಪ್ಪ, 2 ಗಿಣ್ಣಲು ಗೋಧಿ ಹುಡಿ, ಒಂದೇ ಸೈಜ್ನ ಗಿಣ್ಣಲು ಉಪಯೋಗ ಮಾಡಿ. 2-3 ಚಮಚೆ ತುರಿದ ಕೊಬ್ಬರಿ, 1.5 ಗಿಣ್ಣಲು ಬೆಲ್ಲ ಬೇಕು. ಅಡಿ ದಪ್ಪ ಇಪ್ಪ ಬಾಣಲೆಯಲ್ಲಿ ತುಪ್ಪ ಬಿಸಿ ಮಾಡಲೇ ಇಡಬೇಕು. ತುಪ್ಪ ಬಿಸಿ ಆದ ಕೂಡಲೇ ಅದರಲ್ಲಿ ಗೋಧಿ ಹುಡಿ ಹಾಕಬೇಕು. ಗೋಧಿ ಹುಡಿ ಹಾಕಿ ಸಟ್ಗಲಿ ಹುಡಿ ಹುರ್ಕೊಂಡೇ ಇರಬೇಕು. ಗೋಧಿ ಹುಡಿಯ ಹಸಿ ಪರಿಮಳ ಹೋಗಿ ಒಳ್ಳೆ ಪರಿಮಳ ಬಂತು. ಅದರ ಬಣ್ಣ ಸಹ ಬದಲಿತು. ಈಗ ತುರಿದ ಕೊಬ್ಬರಿ ಹಾಕಿ ಸ್ವಲ್ಪ ಹುರಿದು ಗ್ಯಾಸ್ ಬಂದ್ ಮಾಡಿ. ಸಾಧಾರಣ ಇದು ಅಪ್ಪಲೆ 10-12 ನಿಮಿಷ ಬೇಕಾಯ್ತು. ಈಗ ಹುರಿದ ಗೋಧಿ ಹುಡಿ ನಾವು ಪಸೆ ಇಲ್ಲದ ಬೇರೆ ಪಾತ್ರೆಯಲ್ಲಿ ಇಡುವ. ಒಂದು ಬಟ್ಲುಗೆ ತುಪ್ಪದ ಪಸೆ ಮಾಡಿ ಇಡುವ. ನಮ್ಮ ಮೊದಲಣ ಬಾಣಲೆ ಉದ್ದಿ ಅದರಲ್ಲಿ 2-3 ಚಮಚೆ ತುಪ್ಪ ಬಿಸಿ ಮಾಡಬೇಕು. ಅದರಲ್ಲಿ ಬೆಲ್ಲ ಕರಗಿಸಲೇ ಇಡಬೇಕು. ಬೆಲ್ಲದ ಪಾಕ ಮಾಡಲೇ ಇಲ್ಲೇ, ಕರಗಿಸಿದ್ರೆ ಸಾಕು. ಈಗ ಸ್ವಲ್ಪ ಬೇಗ ಕೆಲಸ ಮಾಡಬೇಕು. ಕರಗಿದ ಬೆಲ್ಲಲ್ಲಿ ಹುರಿದ ಗೋಧಿ ಹುಡಿ ಮಿಶ್ರ ಮಾಡಿ ಸಡ್ಗ ಹಾಕಿ ಬೇಗ ಬೇಗ ಚೆಂದ ಮಿಶ್ರ ಮಾಡಬೇಕು. ಮಿಶ್ರ ಆದ ಕೂಡಲೇ ಬಿಸಿ ಬಿಸಿ ಗೋಧಿ ಹುಡಿ ಬೆಲ್ಲದ ಮಿಶ್ರಣ ತುಪ್ಪ ಪಸೆ ಮಾಡಿದ ಬಟ್ಲುಗೆ ಹಾಕಿ ಹರಡಬೇಕು. ತುಪ್ಪ ಪಸೆ ಮಾಡಿದ ಗಿಣ್ಣಲಲ್ಲಿ ಹೀಗೆ ಚಂದಕ್ಕೆ ಹರಡಬೇಕು. 5 ನಿಮಿಷ ಆದ ಮೇಲೆ ಮಿಶ್ರಣ ಸ್ವಲ್ಪ ತಣಿತು. ಅವಾಗ ಅದಕ್ಕೆ ಗೆರೆ ಹಾಕುವ. ಈಗ ಗುಳ್ಪಾಪಡಿ ಸರಿ ಸೆಟ್ ಅಪ್ಲೆ ಇಡಬೇಕು. 1 ಗಂಟೆಯಲ್ಲಿ ನಮ್ಮ ಗುಳ್ಪಾಪಡಿ ತಿಂಬಲೆ ರೆಡಿ. ಮಹಾರಾಷ್ಟ್ರ ಕೊಂಕಣ ತೀರದ ಪಾರಂಪರಿಕ ಅಡಿಗೆ ಹವ್ಯಕ ಭಾಷೆಯಲ್ಲಿ ತಿಳ್ಕೊಂಬಲೆ ಸಾಧನಾಸ್ ಕೋಸ್ಟಲ್ ಫುಡ್ನ ಸಬ್ಸ್ಕ್ರೈಬ್ ಮಾಡಿ.